ವಾಸುದೇವಾಯ ವಿದ್ಮಹೆ ಸುಧಾಹಸ್ತಾಯ ಧೀಮಹಿ ತನ್ನೋ ಧನ್ವಂತ್ರಿ ಪ್ರಚೋದಯಾತ್. ಅಲ್ಲ, ಆ ಹುಡುಗ ಅವತ್ತು ಕೊಟ್ಟಿದ್ದ ಫೋನ್ ನಂಬರ್ನ ಎಲ್ಲೋ ಒಂದು ಕಡೆ ಬರೆದಿಟ್ಟಿದ್ನಲ್ಲ, ಎಲ್ಲಿರ್ಬೋದು? ಇದ್ಯಾವ ಚೀಟಿ ಇದು? ಇದು ಅವತ್ತು ಆ ಹುಡುಗಿನ ನನ್ನ ಹತ್ರ ಚಿಕಿತ್ಸೆ ಕರ್ಕೊಂಬಂದು ಸೇರಿಸಿದ್ನಲ್ಲ, ಆ ಹುಡುಗನ ನಂಬರ್ ಅಲ್ವಾ? ಓಹೋ, ಇಲ್ಲಿಟ್ಬಿಟ್ಟು ಹೋಗ್ಬಿಟ್ಟಿದ್ದಾನೆ. ನಮಸ್ಕಾರ, ಹೇಳಿ ವೈದ್ಯರೇ. ಅವತ್ತು ನೀವು ನನ್ನನ್ನು ಹುಡ್ಕೊಂಬಂದು ಆ ಹುಡುಗಿ ವಿಚಾರ ಕೇಳಿದ್ರಲ್ಲಪ್ಪ? ಹೌದು, ನಾನೇ ಅಮರ್, ಹೇಳಿ. ಅವತ್ತು ಆ ಹುಡುಗಿನ ಕರ್ಕೊಂಬಂದು ಅಡ್ಮಿಟ್ ಮಾಡಿದ ಹುಡುಗನ ಫೋನ್ ನಂಬರು ಆವತ್ತು ಸಿಕ್ಕಿರಲಿಲ್ಲ. ಇವತ್ತು ಬೇರೆ ಏನು ಹುಡುಕಕ್ಕೆ ಹೋದಾಗ ಸಿಕ್ತಪ್ಪ. ಹಾಗಾದ್ರೆ ಅದನ್ನ ಫೋಟೋ ತೆಗೆದು ನನಗೆ ಕಳ್ಸಕ್ಕಾಗತ್ತಾ? ಇಲ್ಲಪ್ಪ, ನನಗೆ ಅದೆಲ್ಲ ಬರೋದಿಲ್ಲ. ಸರಿ, ಹಾಗೆ ನಂಬರ್ ಹೇಳಿ, ನಾನು ಫೀಡ್ ಮಾಡ್ಕೋತೀನಿ. ಆಯ್ತು ವೈದ್ಯರೇ. ಇನ್ನೇನಾದರೂ ಮಾಹಿತಿ ಬೇಕಾಗಿದ್ರೆ ನನಗೆ ಕೇಳಿ, ನಾನು ಹೇಳ್ತೀನಿ. ಸರಿ ವೈದ್ಯರೇ, ಆಯ್ತು, ನಾನು ಕಾಲ್ ಮಾಡ್ತೀನಿ. ತುಂಬ ಥ್ಯಾಂಕ್ಸ್ ವೈದ್ಯರೇ. ಏನೋಪ್ಪ, ಅವ್ರಿಗೆ ಒಳ್ಳೇದಾದ್ರೆ ಆಯ್ತು ಅಷ್ಟೇ. ನನ್ನ ಕೈಯಿಂದ ಯಾರೂ ತಪ್ಪಿಸ್ಕೊಳಕ್ಕಾಗಲ್ಲ. Number you are calling is either switched off or not reachable at the moment. ಈ ವಿಷಯನ ಯಾವುದೇ ಕಾರಣಕ್ಕೂ ಯಾರ ಹತ್ರನೂ ಹೇಳೋದಕ್ಕೆ ಹೋಗ್ಬೇಡಿ. ಇದು ನಮ್ಮ 3 ಜನದಲ್ಲೇ ಇರಲಿ. ಮುಖ್ಯವಾಗಿ ಪೊಲೀಸ್ ಕಂಪ್ಲೇಂಟು ಅದು ಇದು ಅಂತ ದಯವಿಟ್ಟು ಹೋಗ್ಬೇಡಿ. ಒಳ್ಳೆ ಮನಸ್ಸಿರೋರಿಗೆ ಒಳ್ಳೇದು ಮಾಡು ಭಗವಂತ. ಅಮ್ಮ, ಈ ಮಂಡಿ ಶೆಟ್ರು ಏನೋ GST ಬಗ್ಗೆ ಕಳಿಸಿದಾರ, ಒಂದ್ಸರಿ ನೋಡ್ಬಿಟ್ಟು ಹೇಳಕಂದ. ಇದು ಸರಿ ರೀ. ಅಚ್ಚು ಆಫೀಸಲ್ಲಿ ಕೆಲಸ ಮಾಡೋದಲ್ದೆ ಇಲ್ಲಿ ಬಂದು ನಿಮ್ ಕೆಲಸ ಮಾಡ್ಬೇಕಾ? ಎರಡಕ್ಕೂ ಅವಳು ತಾನೇ ಯಜಮಾನಿ, ಮಾಡ್ಲಿ ಬಿಡು. ಎಕ್ಸ್ಕ್ಯೂಸ್ ಮೀ. ಓ ಅಣ್ಣ ಬಂದಿದ್ದಾರೆ, ಬಾ ಅಂತ ಕರೆಯೋಣ. ಪೇಮೆಂಟ್ ಸೆಟ್ಲ್ ಮಾಡಿ ಕಳಿಸಿದ್ವಿ ಕಂದ, ಇನ್ನೇನಕ್ಕೆ ಬರ್ಬೇಕು ಅವ್ರು ಸುಮ್ಮನೆ? ಅದೇನಂತ ಕೇಳ್ಬಿಟ್ಟಾದ್ರೂ ಕಳ್ಸೋದಲ್ಲ. ಏನಾದ್ರೂ ಒಂದು ಕನ್ಫ್ಯೂಷನ್ ಮಾಡ್ತಾರೆ. ಸರಿ, ಕರಿಯಮ್ಮ, ಅದೇನು ಅಂತ ಕೇಳೋಣ. ಸರ್, ಒಳಗಡೆ ಬನ್ನಿ ಸರ್. ಸರ್, ನಿಮ್ಮ ಹತ್ರ ಒಂದು ಚಿಕ್ಕ ವಿಷಯ ಹೇಳ್ಬೇಕಾಗಿತ್ತು, ಅದನ್ನ ಹೇಳಿ ನಾನು ಹೊರಟೋಗ್ತೀನಿ. ಸರಿ, ಏನು ವಿಷಯ? ವೈದ್ಯರ ಹತ್ರ ಹುಡುಗಿನ ಯಾರು ಅಡ್ಮಿಟ್ ಮಾಡಿದ್ರು ಅಂದ್ರೆ ಶಾಂತಿ, ಅದೇ ನೀವು ಹೇಳ್ತಿದ್ರಲ್ಲ ಶಾಂತಿ, ಆಕೆ ಶಾಂತಿನೇ ಆಗಿದ್ರೆ ಅವರನ್ನ ವೈದ್ಯರ ಹತ್ರ ಅಡ್ಮಿಟ್ ಮಾಡಿದ್ರಲ್ಲ, ಆ ವ್ಯಕ್ತಿ ನಂಬರ್ ಸಿಕ್ತು. ಸರ್, ನಾನು ಈಗಾಗಲೇ 2-3 ಸರಿ ಕಾಲ್ ಮಾಡಿದ್ದೀನಿ, ಸ್ವಿಚ್ ಆಫ್ ಅಂತ ಬರ್ತಿದೆ. ಬೇಕಾದ್ರೆ ನಿಮ್ಮ ಮುಂದೆನೇ ಇನ್ನೊಂದ್ಸಲ ಕಾಲ್ ಮಾಡ್ತೀನಿ. Number you are calling is either switched off or not reachable. ಈಗೇನು ಹೇಳ್ತಾ ಇದೆ? ಸ್ವಿಚ್ ಆಫ್ ಅಂತ ಬರ್ತಾರೆ. ಅದೇ ಮತ್ತೆ ಸ್ವಿಚ್ ಆಫ್ ಅಂತ ಬರ್ತಾರೆ. ಮೊಬೈಲಿಗೆ ಫೋನ್ ಮಾಡಿ ಯಾರ ಹತ್ರ ಏನು ಕೇಳಿ ಏನು ವಿಷಯ ಹೇಳ್ತೀಯಪ್ಪ ನೀನು ನನಗೆ? ಸುಮ್ಮನೆ ಬೇಡದಿರೋ ವಿಷಯ ಹೇಳ್ಕೊ. 1 ನಿಮಿಷ ಸರ್. ಹಲೋ, ಎಸ್
ಓಕೆ ಥ್ಯಾಂಕ್ ಯು. ಎಸ್ ಥ್ಯಾಂಕ್ ಯು. ಓಕೆ ಥ್ಯಾಂಕ್ ಯು. ಅಲ್ಲೇ ಏನಪ್ಪ ನಿನ್ಪಾಡ ನೀನೇ ಮಾತಾಡ್ಕೋತಾ ಇದೀಯಾ? ಏನೋ IPL ಕಪ್ಪು ನೀನೇ ಗೆದ್ಕೊಟ್ಟ ಒಂಥರ ಒಂಥರ ವಿಚಿತ್ರವಾದ ಹುಡುಗ ಕಣಯ್ಯ ನೀನು. ಏನಾಯ್ತು ಅಮರವ್ರೆ? ಆ ನಂಬರ್ ಯಾರ್ದು ಅಂತ ಇನ್ಫಾರ್ಮೇಶನ್ ಸಿಗ್ತಾ ನಿಮ್ಗೆ? ಎಸ್ ಮೇಡಮ್, ನಾನೀಗ ಸೆಲ್ ಫೋನ್ ಏಜೆನ್ಸಿ ಹತ್ರ ಮಾತಾಡಿದೆ. ನಾನು ಡಿಟೆಕ್ಟಿವ್ ಆಗಿರೋದ್ರಿಂದ ನಾನು ಕೇಳೋ ಇನ್ಫಾರ್ಮೇಶನ್ ಕೊಡ್ತಾರೆ. ಸರಿ, ನೀವು ಕೇಳಿದ್ರಿ, ಅವ್ರು ಕೊಟ್ರು. ಯಾರ ನಂಬರ್ ಅದು? ಯಾರೋ ಕೃಷ್ಣಮೂರ್ತಿ ಅನ್ನೋರ ಹೆಸರಲ್ಲಿ ಸಿಮ್ ಇದೆ ಸರ್. ಸರ್ ಬೇರೆ ಯಾವುದೋ ಊರಲ್ಲ, ನಾಟಿ ವೈದ್ಯರ ಊರೇ. ಅವರು ಅವ್ರ ಆಧಾರ್ ಕಾರ್ಡ್ನ ಕೊಟ್ಟೆ ಸಿಮ್ ತಗೊಂಡಿರೋದು. ಈಗ ಆ ಕೃಷ್ಣಮೂರ್ತಿ ಅನ್ನೋರ್ನ ವಿಚಾರಿಸಿದ್ರೆ ಅವರೇ ಆ ಹುಡುಗಿನ ಅಡ್ಮಿಟ್ ಮಾಡಿದ್ರಾ ಅಥವಾ ಬೇರೆ ಯಾರಿಗಾದ್ರೂ ಸಿಮ್ ತಕ್ಕೊಟ್ರ ಅಂತ ಗೊತ್ತಾಗುತ್ತೆ. ಗುಡ್ ಪಾಯಿಂಟ್. ಈಗ ನಿಮ್ಮ ಪ್ರಕಾರ ಏನಿರ್ಬೋದು ಅಂತೀರಿ? ನನಗೆ ತಿಳಿದಿರೋ ಮಟ್ಟಿಗೆ ಇದು ಆ ಕೃಷ್ಣಮೂರ್ತಿ ವ್ಯಕ್ತಿಯಾಗಿರೋಕ್ಕೆ ಸಾಧ್ಯ ಇಲ್ಲ ಸರ್. ಅದೇಗ ಅಮರವ್ರೆ ಅಷ್ಟು ಕರೆಕ್ಟಾಗಿ ಹೇಳ್ತೀರಾ? ಯಾಕೆಂದ್ರೆ ಅವನು ಅದೇ ಊರಿನ ಲೋಕಲ್ ವ್ಯಕ್ತಿ. ಆ ಹುಡುಗಿನ ಅಡ್ಮಿಟ್ ಮಾಡಿರೋನು ಬೇರೆ ಊರಿನವನು. ಹಿಂದಿ ಮಾತಾಡೋನಾಗಿರ್ಬೋದು ಅಥವಾ ಆ ರೀತಿ ಆಕ್ಟ್ ಮಾಡಿರ್ಬೋದು. ಸೊ ಈ ಕೃಷ್ಣಮೂರ್ತಿಗೆ ಆ ವ್ಯಕ್ತಿ ಯಾರು ಅನ್ನೋದು ಗೊತ್ತಿರೋಕ್ಕೆ ಚಾನ್ಸಸ್ ಇದೆ. ನೀನು ಹೇಳ್ತಾ ಇರೋದೆಲ್ಲ ಕೇಳಿದ್ರೆ ಸರಿ. ಒಂದು ನಿಮಿಷ ಕಂದಮ್ಮ, ನೀನು ಹೇಳು ಕಂದಮ್ಮ, ಇವ್ರಿಗೆ ಕೆಲಸ ಕಂಟಿನ್ಯೂ ಮಾಡಕ್ಕೆ ಹೇಳೋದಾ ಬೇಡವಾ? ರೀ, ಅದ್ರಲ್ಲಿ ಕೇಳೋದೇನಿದೆ? ಪಾಪ ಹುಡುಗ ನಿಮ್ಮ ಹತ್ರ ಅಷ್ಟು ಬೈಸ್ಕೊಂಡ್ ಮೇಲೂ ನಿಮ್ ಮುಂದೆ ಬಂದು ನಿಂತಿದ್ದಾನೆ ಅಂದ್ರೆ ಕಂಟಿನ್ಯೂ ಮಾಡಕ್ ಹೇಳಿ. ಅಚ್ಚು, ನೀನ್ ಹೇಳಮ್ಮ. ನಾನ್ ಹೇಳಿದ್ರೆ ನಿಮ್ಮ ಅಣ್ಣ ಕೇಳಲ್ಲ. ಸರಿ ಹೋಯ್ತು, ನೀನು ಹೇಳ್ಬೇಡ, ನಿಮ್ಮ ಅಣ್ಣನೂ ಹೇಳೋದ್ ಬೇಡ, ನಾನೇ ಹೇಳ್ತೀನಿ. ನೋಡಪ್ಪ, ನಿನಗೂ ನಮ್ಮ ಯಜಮಾನ್ರಿಗೂ ಏನೋ ಮಾತಿನ ಚಕಮಕಿ ನಡೀತು. ಅವರಿಗೆ ಅವ್ರ ತಂಗಿ ಬಗ್ಗೆ ಯಾರು ಏನೇ ಹೇಳಿದ್ರು ಕೋಪ ಬರುತ್ತೆ. ಆ ವಿಷಯನ ಇನ್ಮೇಲೆ ಇವ್ರ ಹತ್ರ ಹೇಳಲೇ ಬೇಡ. ಅವ್ರು ನಿನಗೆ ಬೈದಿರೋದೆಲ್ಲ ಮರ್ತ್ಬಿಡು. ಹೋಗಿ ನಿನ್ ತನಿಖೆನ ಮುಂದುವರ್ಸಪ್ಪ. ನೋಡಿ ಮೇಡಮ್, ಇದಕ್ಕೆ ತಾಯಿ ಕರುಳು ಅನ್ನೋದು.